ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಹೊಸದಾಗಿ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋ ಬಂದು, ನಾವು ಏನಾದರೂ ಮನೆಯಲ್ಲಿ ಚಿಕ್ಕದಾಗಿ ಒಂದು ಬಿಸ್ನೆಸ್ಸನ್ನು ಮಾಡ್ತಾ ಇರ್ತೀವಿ, ಅಥವಾ ಏನೋ ಒಂದು ವ್ಯಾಪಾರವನ್ನು ಮಾಡ್ತಾ ಇರ್ತೀವಿ. ಅದು ಒಂದು ಸ್ವಲ್ಪ ದಿನ ಚೆನ್ನಾಗಿ ಆಗುತ್ತೆ, ಆಮೇಲೆ ಇದ್ದಕ್ಕಿದ್ದಾಗೆ ನಿಂತೋಗ್ಬಿಡುತ್ತೆ. ಅದು ಅದು ಯಾವುದೇ ಒಂದು ನಾನಾ ರೀತಿಯಾದಂಥ ಕಾರಣಗಳು ಇರ್ಬೋದು. ಬೇರೆ ಬೇರೆ ಕಾರಣಗಳು ಅಂದರೆ ದೃಷ್ಟಿದೋಷ ಆಗಿರ್ಬೋದು, ಮನೇಲಿ ನೆಗೆಟಿವ್ ಎನರ್ಜಿ ಇರ್ಬೋದು, ಅಥವಾ ಯಾರಾದರೂ ಏನಾದರೂ ಕೈ ಚಳಕ ಅಂತೀವಿ ನೋಡಿ, ಅದನ್ನು ಸಹ ಮಾಡಿರ್ಬೋದು. ಏನಾದರೂ ಒಂದು ಕಾರಣಗಳಿಂದ ಚೆನ್ನಾಗಿ ಆಗ್ತಾ ಇರುವಂಥ ಒಂದು ಬಿಸ್ನೆಸ್ಸು ನಿಂತು ಹೋಗ್ಬಿಡುವಂಥ ಚಾನ್ಸ್ ಇರುತ್ತೆ. ನಿಂತೇ ಹೋಗ್ಬಿಡುತ್ತೆ, ಇನ್ನೇನು ಆಗೋದಿಲ್ಲ, ಕಸ್ಟಮರೇ ಬರೋದಿಲ್ಲ. ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಮನೆಯಲ್ಲಿ ನಮಗೆ ಒಂದು ಆರ್ಥಿಕ ಪರಿಸ್ಥಿತಿ ಅನ್ನುವಂಥದ್ದು ತುಂಬಾ ಒಂದು ನಾವದನ್ನ ಫೇಸ್ ಮಾಡಬೇಕಾಗುತ್ತೆ. ಹಣಕಾಸು ಬರ್ತಾ ಇರೋದಿಲ್ಲ, ಅಥವಾ ನಾವು ಒಂದು ಸಂಪಾದನೆ ಮಾಡಿದರೂ ಸಹ ನಮ್ಮ ಕೈಯಲ್ಲಿ ನಿಲ್ತಾ ಇರೋದಿಲ್ಲ ಅದು. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಅದನ್ನು ಹೇಗೆ ಸರಿ ಮಾಡ್ಕೋಬೇಕು, ಯಾವುದರಿಂದ ಸರಿ ಮಾಡ್ಕೋಬೇಕು ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಇದಂತೂ ತುಂಬಾ ಒಂದು ಎಫೆಕ್ಟಿವ್ ಆದಂಥ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ನನಗೆ ಸ್ವತಃ ಆಗಿರುವಂತಹ ಅನುಭವ ನೋಡಿ. ಇದಕ್ಕೆ ನಿಮ್ಮೆಲ್ಲರಿಗೂ ಸಹ ಗೊತ್ತಿದೆ ಇದು. ನೋಡಿ, ನಮ್ಮ ಮನೆಯ ಒಂದು ಮೇನ್ ಡೋರಿನ ಮೇಲಭಾಗದಲ್ಲಿ ಇದನ್ನು ಕಟ್ಟಬೇಕಾಗುತ್ತೆ. ನೋಡ್ತಾ ಇದ್ದೀರಾ ನೋಡಿ, ತೋರಿಸ್ತಾ ಇದ್ದೀನಿ ನಾನು. ನಮ್ಮ ಮನೆಯ ಒಂದು ಮೇನ್ ಡೋರಿನ ಮೇಲ್ಗಡೆ ಅಂದರೆ ಹೊರಭಾಗದಲ್ಲಿ ಕಟ್ಟಿದ್ದೀನಿ ನಾನು. ಇದು ನನಗೆ ಒಂದು ನಿಜವಾಗಿ ಆಗಿರುವಂಥ ಒಂದು ಅನುಭವ ಅಂತ ಹೇಳ್ಬೋದು. ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಅಲ್ವಾ, ಎಂಬ್ರಾಯ್ಡ್ರಿ ಮಾಡ್ತೀನಿ. ಮಿಷನನ್ನು ತೊಗೊಂಡು ಬಂದೆ ನಾನು. ಫಸ್ಟು ಚೆನ್ನಾಗಿ ಆಗ್ತಾಯಿತ್ತು, ಆಮೇಲೆ ಇದ್ದಕ್ಕಿದ್ದಾಗೆ ನಿಂತು ಹೋಗ್ಬಿಡ್ತು. ಅಂದರೆ ಯಾರೂ ಕಸ್ಟಮರ್ ಬರ್ತಾನೆ ಇರಲಿಲ್ಲ. ಆಗ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ನಾನಾ ರೀತಿಯ ಯಾರ್ಯಾರನ್ನೋ ಕೇಳಿದ್ವಿ. ಅವರು ಏನೇನೋ ಹೇಳಿದರು, ಕೆಲವೊಂದು ಕಾರಣಗಳನ್ನು ಹೇಳಿದರು, ಅದಕ್ಕೆ ಆದಂಥ ಒಂದು ಪರಿಹಾರಗಳನ್ನು ಹೇಳಿದರು. ಅದನ್ನು ಮಾಡ್ಕೊಂಡ್ವಿ, ಸರಿ ಹೋಗಲಿಲ್ಲ ಅದು. ಆ ಥರ ಎಲ್ಲ ಪರಿಹಾರಗಳನ್ನು ಮಾಡಿಕೊಂಡಾಗ ಸರಿ ಹೋಗಲಿಲ್ಲ ಅದು. ಆಮೇಲೆ ನಾನು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ, ಇದ್ರ ಬಗ್ಗೆ ನೋಡೋಣ, ನಾನು ಟ್ರೈ ಮಾಡೋಣ ಅಂತಂದು ಹೇಳ್ಬಿಟ್ಟು ಇದನ್ನು ತರಿಸಿದೆ ನಾನು. ಇದನ್ನು ತರಿಸ್ಬಿಟ್ಟು ನಾನು ಫಸ್ಟು ಮನೆಯ ಒಳಗಡೆ ಇಟ್ಟಿದ್ದೆ. ಇದನ್ನು ಅಂದರೆ ಚಿಕ್ಕದೊಂದು ತೊಗೊಂಡು ಬಂದಿದ್ವಿ, ಅದನ್ನು ಒಳಗಡೆ ಇಟ್ಟಿದ್ದೆ. ಆಮೇಲೆ ಇದನ್ನು ಗೊತ್ತಾಯಿತು ನನಗೆ, ಇದನ್ನು ಮನೆಯ ಒಳಗಡೆ ಇಡೋದಕ್ಕಿಂತ ನಮ್ಮ ವ್ಯಾಪಾರ ಚೆನ್ನಾಗಿ ಆಗಬೇಕು ಅಂದರೆ ಮನೆಯ ಹೊರಗಡೆ ಇಡಬೇಕು. ಅಂದರೆ ಒಂದು ಏನು ಹೇಳ್ತೀವಿ, ಕಸ್ಟಮರ್ನ ಒಂದು ಜನಾಕರ್ಷಣೆಯನ್ನು ಮಾಡುವಂತಹ ಶಕ್ತಿ ಇದಕ್ಕಿದೆ ಅಂತ ಹೇಳ್ತಾರೆ. ಹಾಗಾಗಿಬಿಟ್ಟು ನಮ್ಮ ವ್ಯಾಪಾರಗಳು ಚೆನ್ನಾಗಿ ಆಗಬೇಕು ಅಂದರೆ ಇದನ್ನು ಮನೆಯ ಹೊರಗಡೆ ಕಟ್ಟಬೇಕು ಅಂತಂದು ಹೇಳ್ಬಿಟ್ಟು ಒಬ್ಬರು ಹೇಳಿದರು. ಹಾಗಾಗಿಬಿಟ್ಟು ನಾನು ಹೊರಗಡೆ ಒಂದು ದೊಡ್ಡ ಸೈಜಿನ ತರಿಸ್ಬೇಕು ನೋಡಿ. ಅದೇ ಇದಕ್ಕೆ ಒಂದು ಸ್ಫಟಿಕ ಅಂತಾರೆ, ಅಥವಾ ಪಟಕಾರ ಅಂತಾರೆ, ಅಥವಾ ಆಲಮ್ ಅಂತಲೂ ಸಹ ಇದನ್ನು ಕರೀತಾರೆ. ಎಲ್ಲ ಒಂದು ಗ್ರಂಥಿಕೆ ಅಂಗಡಿಗಳಲ್ಲಿ ಸಿಗುತ್ತೆ. ಇದು ದೊಡ್ಡ ಸೈಜಿಂದೇ ತೊಗೊಂಡು ಬರಬೇಕು. ಇದು ಸುಮಾರು ಒಂದು 2.5 ಅಥವಾ 3 kg ಇತ್ತು ಅಂತ ಅನಿಸುತ್ತೆ. ಇದನ್ನು ತೊಗೊಂಡು ಬಂದಾಗ ನಮ್ಮ ಮನೆಯವರು 3 kgಯ ಒಂದು ತೊಗೊಂಡು, ಅವರು ತೂಕದ ಲೆಕ್ಕದಲ್ಲಿ ಕೊಡ್ತಾರೆ. ದೊಡ್ಡ ಸೈಜಿಂದ ಕೊಡಿ, ಚಿಕ್ಕವಾದರೆ ಹಾಗೆ ಪೀಸ್ ಲೆಕ್ಕದಲ್ಲಿ ಒಂದು 10 ರೂಪಾಯಿ 15 ರೂಪಾಯಿ ಕೊಟ್ಟುಬಿಡ್ತಾರೆ. ನೋಡಿ, ಮೇಲ್ಗಡೆಯಿಂದ ತೋರಿಸ್ತಾ ಇದ್ದೀನಿ ನಾನು. ಒಂದು 10 ರೂಪಾಯಿ 15 ರೂಪಾಯಿ ಕೊಟ್ಬಿಡ್ತಾರೆ ಚಿಕ್ಕದಾದರೆ. ಈ ಥರ ದೊಡ್ಡದಾದರೆ ಅವ್ರು kg ಲೆಕ್ಕದಲ್ಲೇ ಕೊಡೋದು, ಅವ್ರು ಗ್ರಾಮ್ ಲೆಕ್ಕದಲ್ಲಿ ಕೊಡ್ತಾರೆ. ಅತಿ ಎಷ್ಟು ದೊಡ್ಡದಿರುತ್ತೋ ಅಷ್ಟು ಒಳ್ಳೆಯದು ಅಂತಲೇ ಹೇಳ್ತಾರೆ ಇದಕ್ಕೆ. ಹಾಗಾಗಿಬಿಟ್ಟು ನೀವು ಒಂದು ಸ್ವಲ್ಪ 1-1.5 kg ಮೇಲ್ಪಟ್ಟಿರೋ ಅಂಥದ್ದನ್ನೇ ತೊಗೊಂಡು ಬನ್ನಿ ನೀವು. ತೊಗೊಂಡು ಬಂದು ಅದಕ್ಕೆ ಒಂದು ಕಪ್ಪು ದಾರವನ್ನು ತೊಗೊಂಡು ಬರಬೇಕು. ಅಲ್ಲೇ ಕೇಳಿ ಕಪ್ಪು ದಾರವನ್ನು ಕೊಡ್ತಾರೆ. ಆ ಕಪ್ಪು ದಾರ ನೋಡಿ, ಕಾಣಿಸ್ತಾ ಇದೆ ನೋಡಿ, ಕಪ್ಪು ದಾರ. ಕಪ್ಪು ದಾರವನ್ನು ಸಹ ತೊಗೊಂಡು ಬಂದು ಅದನ್ನೆಲ್ಲ ಈ ರೀತಿಯಲ್ಲಿ ಎಲ್ಲ ಸುತ್ತಿಬಿಟ್ಟು ಇದನ್ನು ಏನು ಮಾಡಬೇಕು ಅಂದರೆ, ಒಂದು ಶುಕ್ರವಾರದ ದಿನ ಅಥವಾ ಮಂಗಳವಾರದ ದಿನ ಆಗಿರಬೇಕು. ಇದನ್ನು ನೀವು ಮನೆಯಲ್ಲಿ ಇಟ್ಬಿಟ್ಟು, ಒಳಗಡೆ ದೇವ್ರ ಮನೆಯಲ್ಲಿ ಇಟ್ಟು ಪೂಜೆಯನ್ನು ಮಾಡಿ, ಎಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು, ನಮಗೇನು ಆಗಬೇಕು, ಕಸ್ಟಮರ್ಸ್ ಯಾವ ಒಂದು ವ್ಯಾಪಾರ ಆಗಬೇಕು ಏನು ಅನ್ನೋದನ್ನೆಲ್ಲ ಕೇಳಿಕೊಂಡು ನೀವು ತೊಗೊಂಡು ಬಂದು ನಿಮ್ಮ ಮನೆಯ ಹೊರಗಡೆ, ಅಂದರೆ ಇದನ್ನು ಹ್ಯಾಂಗ್ ಮಾಡಬೇಕು ಅಂತ ಹೇಳ್ತಾರೆ, ನೇತಾಕಬೇಕು ಮನೆಯ ಹೊರಗಡೆ ಅಂತ. ಇಲ್ಲಿ ನಮಗೆ ಅದನ್ನ ಹ್ಯಾಂಗ್ ಮಾಡೋದಕ್ಕೆ ಜಾಗ ಇರಲಿಲ್ಲ. ಹಾಗಾಗಿಬಿಟ್ಟು, ಅಂದರೆ ಮಳೆ ಅದೆಲ್ಲ ಹೋಗೋದಿಲ್ಲ ನೋಡಿ ಟೈಲ್ಸಲ್ಲಿ. ಹಾಗಾಗಿಬಿಟ್ಟು ನಮ್ದು ಇದೊಂದು ನಮ್ಮ ಡೋರಿನ ಒಂದು ಹೊರಗಡೆ ಒಂದು ಏನು ಸೇಫ್ಟಿ ಗೇಟ್ ಇದೆ ನೋಡಿ, ಅದ್ರ ಮೇಲ್ಗಡೆ ಇಟ್ಬಿಟ್ಟು ಕಟ್ಟಿದ್ದೀವಿ ನಾವು. ಒಂದು ಸೇಫ್ಟಿ ಗೇಟ್ ಕಬ್ಬಿಣದ್ದು ಬರುತ್ತಲ್ಲ, ಅದ್ರ ಮೇಲ್ಗಡೆನೇ ಇಟ್ಟು ಕಟ್ಟಿದ್ದೀವಿ. ಇದು ಏನಾಗುತ್ತೆ ಅಂದರೆ ಗಾಳಿಗೆ ಸಣ್ಣದು ಆಗ್ತಾ 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 ಬರುತ್ತೆ. ತುಂಬ ದೊಡ್ಡದಿರುವಂಥದ್ದು ಕಡಿಮೆ ಆಗ್ತಾ ಆಗ್ತಾ ಬರುತ್ತೆ ಇದು. ಸೊ ಇದು ಏನಾಯಿತು, ಇದನ್ನು ಕಟ್ಟಿದ ಮೇಲೆ ಏನಾಯಿತು ಅಂತ ಹೇಳ್ತೀನಿ ನಾನು. ಇದನ್ನ ನಾನು ನೋಡ್ತಾ ಇದ್ದೆ, ಇದನ್ನೆಲ್ಲ ನೋಡೋಣ, ನಾನು ಟ್ರೈ ಮಾಡೋಣ ಅಂತಂದು ಕಟ್ಟಿದ ಮೇಲೆ
ಒಂದು ಸ್ವಲ್ಪ ಒಂದು ವಾರ ಆದಮೇಲೆ ಶುರುವಾಯಿತು ನನಗೆ ಏನು ಬರ್ತಾ ಇರಲಿಲ್ಲ ನೋಡಿ ಕಸ್ಟಮರ್ಸು. ಅವ್ರು ಬರೋದಕ್ಕೆ ಶುರು ಮಾಡಿದರು. ನನ್ನ ಒಂದು ಎಂಬ್ರಾಯ್ಡ್ರಿ ಮಿಷನ್ ತೊಗೊಂಡು ಬಂದಿದ್ದು ಏನು ಹೇಳ್ತೀವಿ ಅದು ಚೆನ್ನಾಗಿ ಕಸ್ಟಮರ್ ಬರೋದಕ್ಕೆ ಶುರು ಮಾಡಿದರು. ಪರವಾಗಿಲ್ಲಪ್ಪ ಅಂತ ಅನ್ನಿಸ್ತು ನನಗೆ. ಸೊ ಇದರಿಂದನೇ ಒಳ್ಳೆಯದೇ ಒಂದು ರಿಸಲ್ಟ್ ನನಗೆ ಸಿಕ್ಕಿದೆ. ಹಾಗಾಗಿಬಿಟ್ಟು ವಿಡಿಯೋವನ್ನ ಶೇರ್ ಮಾಡ್ತಾ ಇದ್ದೀನಿ ನಾನು. ನೀವು ಅಷ್ಟೇ ನಿಮಗೆ ಏನಾದ್ರೂ ನಿಮ್ಮ ಒಂದು ವ್ಯಾಪಾರಗಳು ಸರಿ ಆಗ್ತಾ ಇಲ್ಲ, ನಿಮಗೆ ಕಸ್ಟಮರ್ ಬರ್ತಾ ಇಲ್ಲ ಅಂತ ಅಂದಾಗ ಈ ರೀತಿಯಾದಂಥ ಒಂದು ಸ್ಫಟಿಕವನ್ನು ತೊಗೊಂಡು ಬಂದುಬಿಟ್ಟು ನೀವು ಚೆನ್ನಾಗಿ ಅದನ್ನೆಲ್ಲ ಪೂಜೆಯನ್ನೆಲ್ಲ ಮಾಡಿ, ಆಮೇಲೆ ಪ್ರತಿನಿತ್ಯ ಸಂಜೆ ಮತ್ತು ಬೆಳಗ್ಗೆ ನಾವು ಪೂಜೆ ಮಾಡುವಾಗ ಅದಕ್ಕೆ ಊದುಬತ್ತಿಯನ್ನು ಬೆಳಗಬೇಕು. ಕರ್ಪೂರ ಧೂಪ ಅದನ್ನೆಲ್ಲನೂ ಸಹ ಬೆಳಗ್ತಾ ಇರಬೇಕು. ನಾವೇನೆಲ್ಲ ಹೊಸ್ಲಿಗೆ ಬೆಳಗ್ತೀವಿ ನೋಡಿ, ಅದೇ ರೀತಿಯಾಗಿ ಇದಕ್ಕೂ ಅಷ್ಟೇ ಧೂಪ ಊದುಬತ್ತಿ ನಾವೇನು ಧೂಪವನ್ನು ಸಾಂಬ್ರಾಣಿಯನ್ನು ಹಾಕ್ತೀವೋ ಅದನ್ನೆಲ್ಲನೂ ಅದಕ್ಕೆ ತೋರಿಸ್ತಾ ಇರಬೇಕು ನಾವು. ಅದಕ್ಕೆ ಆ ಥರ ತೋರಿಸಿದಾಗ ಧೂಪ ಎಲ್ಲ ಆದಾಗ ಅದು ಆಕ್ಟಿವೇಟ್ ಆಗುತ್ತೆ ಅಂತ ಹೇಳ್ತಾರೆ. ಒಂದು ಜನಾಕರ್ಷಣೆ ಮಾಡುತ್ತೆ ಅಂತ ಹೇಳ್ತಾರೆ. ಆಮೇಲೆ ಹಾಗೆ ಮನೆ ಹೊರಗಡೆ ಇರುವಂಥ ಯಾವುದೇ ರೀತಿಯಾದಂಥ ದುಷ್ಟಶಕ್ತಿಗಳು, ನೆಗೆಟಿವ್ ಎನರ್ಜಿ ಏನು ಸಹ ಮನೆಯನ್ನು ಪ್ರವೇಶ ಮಾಡೋದಕ್ಕೆ ಬಿಡೋದಿಲ್ಲ. ಮೇನ್ ಡೋರಿನ ಮೇಲ್ಗಡೆ ಕಟ್ಟಿದಾಗ ಒಂದು ಒಳ್ಳೆ ರಿಸಲ್ಟ್ ಅಂತೂ ನನಗಂತೂ ಸಿಕ್ಕಿದೆ. ಹಾಗಾಗಿಬಿಟ್ಟು ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದೀನಿ. ನೀವು ಅಷ್ಟೇ ನಿಮಗೇನಾದರೂ ನಿಮ್ಮ ಬಿಸ್ನೆಸ್ಸಲ್ಲಿ ಒಂದು ಸ್ವಲ್ಪ ಏನಾದರೂ ಸರಿ ಆಗ್ತಾ ಇಲ್ಲ ಅಂತ ಅನ್ನುವಂಥವ್ರು ಖಂಡಿತವಾಗಿ ಇದನ್ನು ಟ್ರೈ ಮಾಡಿ, ಒಳ್ಳೆ ರಿಸಲ್ಟ್ ಸಿಗುತ್ತೆ. ಎಲ್ಲ ರೀತಿಯಾದಂಥ ಒಂದು ಗ್ರಂಥಿಕೆ ಅಂಗಡಿಗಳಲ್ಲಿ ಇದು ಸಿಗುತ್ತೆ. ಇದು ಒಂದು ಸ್ವಲ್ಪ ದೊಡ್ಡ ಸೈಜಿಂದೇ ತೊಗೊಂಡು ಬಂದು ಕಟ್ಟಿ ಇದನ್ನು ನಿಮಗೆ ಗೊತ್ತಾಗುತ್ತೆ ಇದರ ರಿಸಲ್ಟ್ ಯಾವ ರೀತಿ ಒಂದು ನಿಮಗೆ ಒಂದು ಆಯಿತು ಸಿಕ್ತು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಅಂತ ಹೇಳ್ತಾ, ನನಗೆ ತಿಳಿದಿರುವ ಮಾಹಿತಿಯನ್ನು ಚಿಕ್ಕ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ.